ವಿಜ್ಞಾನ ಅಧ್ಯಾಯ 15 ಬೆಳಕು ಪ್ರಶ್ನೋತ್ತರಗಳು. ಖಾಲಿ ಸ್ಥಳ ತುಂಬಿ. 1. ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಡ್ಯಾಶ್ ಎನ್ನುವರು. ಉತ್ತರ ಮಿಥ್ಯ ಪ್ರತಿಬಿಂಬ. 2. ಪಿನ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಉತ್ತರ ದರ್ಪಣ. 3. ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಡ್ಯಾಶ್ ದರ್ಪಣದಿಂದ ಉಂಟಾಗುತ್ತದೆ. ಉತ್ತರ ಸಮತಲ. 4. ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಡ್ಯಾಶ್ ಪ್ರತಿಬಿಂಬ ಎನ್ನುವರು. ಉತ್ತರ ಸತ್ಯ. 4. ನಿಮ್ನ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಉತ್ತರ ಮಸೂರ. ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. 1. ಪಿನ ದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು. ಈ ಹೇಳಿಕೆ ತಪ್ಪಾಗಿದೆ. 2. ನಿಮ್ನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 3. ನಿಮ್ನ ದರ್ಪಣದಿಂದ ನೈಜ, ವರ್ಧಿತ ಮತ್ತು ತಲೆಕೆಳಕಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ. ಈ ಹೇಳಿಕೆ ಸರಿಯಾಗಿದೆ. 4. ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 5. ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 3. ಕಾಲಂ 1ರ ಅಂಶಗಳನ್ನು ಕಾಲಂ 2ರ ಸೂಕ್ತ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಲಾಗಿದೆ. ಸಮತಲ ದರ್ಪಣ. ಪ್ರತಿಬಿಂಬವು ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದ್ದಾಗಿರುತ್ತದೆ. ಪಿನ ದರ್ಪಣ. ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು. ಪಿನ ಮಸೂರ. ವರ್ಧಕ ಮಸೂರವಾಗಿ ಬಳಸಲಾಗುತ್ತದೆ. ನಿಮ್ನ ದರ್ಪಣ. ಅಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತವೈದ್ಯರು ಬಳಸುತ್ತಾರೆ. ನಿಮ್ನ ಮಸೂರ. ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ. ಪ್ರಶ್ನೆ 4. ಸಮತಲ ದರ್ಪಣ ಉಂಟುಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ. ಉತ್ತರ ಸಮತಲ ದರ್ಪಣದಿಂದ ರೂಪುಗೊಂಡ ಚಿತ್ರದ ಗುಣಲಕ್ಷಣಗಳು ಹೀಗಿವೆ. ಚಿತ್ರದ ಅಂತರ ಮತ್ತು ವಸ್ತುವಿನ ಅಂತರ ಸಮಾನವಾಗಿರುತ್ತದೆ. ವಸ್ತುವಿನ ಗಾತ್ರ ಮತ್ತು ಚಿತ್ರವು ಸಮಾನವಾಗಿರುತ್ತದೆ. ರೂಪುಗೊಂಡ ಚಿತ್ರವು ನೇರ ಮತ್ತು ಮಿಥ್ಯವಾಗಿದೆ. ಚಿತ್ರಗಳು ಪಾರ್ಶ್ವವಾಗಿ ತಲೆಕೆಳಗಾಗಿರುತ್ತದೆ. ಪ್ರಶ್ನೆ 5. ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ. ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ. ಉತ್ತರ ಎ ಎಚ್ ಐ ಎಂ ಒ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ. ಈ ವರ್ಣಮಾಲೆಗಳು ಸಮತಲ ಕನ್ನಡಿಯಲ್ಲಿ ಅಕ್ಷರಗಳನ್ನು ನಿಖರವಾಗಿ ರೂಪಿಸುತ್ತವೆ, ಏಕೆಂದರೆ ಈ ವರ್ಣಮಾಲೆಗಳು ಪಾರ್ಶ್ವವಾಗಿ ಸಮಮಿತಿಯಾಗಿರುತ್ತವೆ. ಪ್ರಶ್ನೆ 6. ಮಿಥ್ಯ ಪ್ರತಿಬಿಂಬ ಎಂದರೇನು? ಮಿಥ್ಯ ಪ್ರತಿಬಿಂಬವು ಉಂಟುಮಾಡುವ ಸಂದರ್ಭವೊಂದನ್ನು ತಿಳಿಸಿ. ಉತ್ತರ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯಲಾಗುತ್ತದೆ. ಸಮತಲ ದರ್ಪಣದಿಂದ ರೂಪುಗೊಂಡ ಚಿತ್ರವು ಮಿಥ್ಯವಾಗಿದೆ. ಪ್ರಶ್ನೆ 7. ಪಿನ್ನ ಮತ್ತು ನಿಮ್ನ ಮಸೂರಗಳ ನಡುವಣ 2 ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ ಪಿನ್ನ ಮಸೂರ ಮಧ್ಯದಲ್ಲಿ ದಪ್ಪ ಮತ್ತು ತುದಿಯಲ್ಲಿ ತೆಳ್ಳಗಿರುತ್ತದೆ. ನಿಮ್ನ ಮಸೂರ ಮಧ್ಯದಲ್ಲಿ ತೆಳ್ಳಗೆ ಮತ್ತು ತುದಿಯಲ್ಲಿ ದಪ್ಪಗಿರುತ್ತದೆ. ಪಿನ್ನ ಮಸೂರ ರೂಪುಗೊಂಡ ಪ್ರತಿಬಿಂಬವು ಮಿಥ್ಯವಾಗಿದೆ. ನಿಮ್ನ ಮಸೂರ ರೂಪುಗೊಂಡ ಪ್ರತಿಬಿಂಬವು ಸತ್ಯವಾಗಿದೆ. ಪ್ರಶ್ನೆ 8. ನಿಮ್ನ ಮತ್ತು ಪಿನ್ನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿ. ಉತ್ತರ ಕಾರುಗಳು ಮತ್ತು ಸ್ಕೂಟರ್ಗಳ ಹೆಡ್ಲೈಟ್ನಲ್ಲಿ ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಪಿನ್ನ ದರ್ಪಣಗಳನ್ನು ವಾಹನಗಳಲ್ಲಿ ಪಾರ್ಶ್ವನೋಟ ಕನ್ನಡಿಗಳಾಗಿ ಬಳಸಲಾಗುತ್ತದೆ. ಪ್ರಶ್ನೆ 9. ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ? ಉತ್ತರ ನಿಮ್ನ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಪ್ರಶ್ನೆ 10. ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ? ಉತ್ತರ ಪಿನ್ನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ಪ್ರಶ್ನೆ 11. 11ರಿಂದ 12ರವರೆಗೆ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರಶ್ನೆ 11. ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು. ಸರಿಯಾದ ಆಯ್ಕೆ ನಿಮ್ನ ದರ್ಪಣ. ಪ್ರಶ್ನೆ 12. ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ. ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಣ ದೂರ 4 ಮೀಟರ್. ಡೇವಿಡ್ ದರ್ಪಣದ ಕಡೆಗೆ 1 ಮೀಟರ್ ಚಲಿಸಿದರೆ ಡೇವಿಡ್ ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರ. ಸರಿಯಾದ ಆಯ್ಕೆ 6 ಮೀಟರ್. ಪ್ರಶ್ನೆ 13. ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ. ಕಾರನ್ನು ಚಾಲಕ 2 ಮೀಟರ್ ಅಥವಾ ಸೆಂಟಿಮೀಟರ್ ವೇಗದಲ್ಲಿ
ಹಿಂದಕ್ಕೆ ತರುತ್ತಿದ್ದಾನೆ. ಚಾಲಕ ಇನ್ನೋಡಿ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನು ಕಾಣುತ್ತಾನೆ. ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಪಿಸುತ್ತಿದ್ದಂತೆ ಕಾಣುವ ವೇಗ. ಸರಿಯಾದ ಆಯ್ಕೆ 4 ಮೀಟರ್ ಅಥವಾ ಸೆಂಟಿಮೀಟರ್.